ಕರ್ನಾಟಕ ರೈತ ಸಂಘ ಏಕೀಕರಣ ಬೆಳಗಾವಿ ಅಧಿವೇಶನದ ಚಳವಳಿ, ರೈತ ಸಂಘ ಕುಂದುಕೊರತೆ ಹಾಗೂ ಬೆಳೆ ಸಲುವಾಗಿ ಹೋರಾಟ, ಶ್ರೀಮಾನ್ಯ ದರ್ಶನ ಪುಟ್ಟಣ್ಣಯ್ಯ ಶಾಸಕರು ಹಾಗೂ ಪಚ್ಚನಂಜುಂಡಸ್ವಾಮಿ ಶರಣಪ್ಪ ದೊಡಮನಿ ಹಾಗೂ BM ಹಿರೇಮಠ್ ಹಾಗೂ ಪೊನ್ನಪ್ಪ ಪೂಜಾರಿ ಇವರ ನೇತೃತ್ವದಲ್ಲಿ ರೈತರಿಗೆ ಆಗಿರುವಂತಹ ಅನ್ಯಾಯಗಳು ಮತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ರೈತ ಏಕೀಕರಣದಿಂದ ಬೇಡಿಕೆಗಳನ್ನು ಬಗೆಹರಿಸಬೇಕೆಂದು ಉಗ್ರವಾದಿ ಹೋರಾಟ ಮಾಡಲಿದ್ದಾರೆ ಎಂದು ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ SK ಚವಾನ್, ಹನುಮಂತ ಹೋಗಿ, ರಾಜ್ಯ ಸರ್ಕಾರದ ವೆಂಕನಗೌಡರು, ಜಿಲ್ಲಾ ಕಾರ್ಯಾಧ್ಯಕ್ಷರು PY ಮಲ್ಕುರ್ತಿ, ಜಿಲ್ಲಾ ಉಪಾಧ್ಯಕ್ಷರು ತಿಳಿಸಿದರು. ನನ್ನ ತಾಲೂಕಿನ ರೈತ ಬಾಂಧವರೇ, ಅದು ತಾಲೂಕಿನ ಮತ್ತು ಅಧ್ಯಕ್ಷ ರೈತರಿಗೆ ನನ್ನೆಲ್ಲ ನಮಸ್ಕಾರಗಳು. ಈ ಒಂದು ಹಮ್ಮಿಕೊಂಡಂಥ ಆಲ್ರೆಡಿ ಇವಾಗ ಸರಿ ಅಧ್ಯಕ್ಷರಾಯಿತು, ವೆಂಕನಗೌಡರಾಯಿತು, ಇವರೆಲ್ಲ ಒಂದೆರಡು ಪಾಯಿಂಟ್ ಹೇಳಿದರು. ನಮ್ಮ ಉದ್ದೇಶ ಏನಂದರೆ ರೈತರಿಗೆ ಮತ್ತು ಜವಾನ್ಗೆ ಒಳ್ಳೆಯ ಒಂದು ಅಭಿಪ್ರಾಯದಿಂದ ನಾವು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ರೈತರಿಗೆ ಜವಾನ್ಗೆ ಏನು ಸಿಗಬೇಕಾಗಿ ಸವಲತ್ತುಗಳು ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಪ್ರೈಮರಿ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ನಮ್ಮ ತಾಲೂಕು ಲೆವೆಲ್ ಬೇಡ, ಹಳ್ಳಿ ಲೆವೆಲಲ್ಲೂ ಪ್ರೈಮರಿಯಲ್ಲಿ ಹೆಲ್ತ್ ಸೆಂಟರ್ಗೆ ಹೋದ್ರೆ ಕರೆಕ್ಟಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಒಂದು ಏನಾದರೂ ಒಂದು ಸರ್ ಹೇಳಿದಂಗೆ ಒಂದು ಟೆಸ್ಟ್ ಮಾಡ್ಸಕ್ಕೆ ಹೋದ್ರು ಕೂಡ ಹೊರಗಡೆ ಕಳಿಸ್ತಾರೆ. ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಅದು ನಮ್ಗೆ ಗೌರ್ಮೆಂಟಿಂದ ಏನು ಸವಲತ್ತುಗಳು ಸಿಗ್ತಾ ಇದೆ ಅದು ರೈತರಿಗೂ ಸಿಗಬೇಕು, ಜವಾನ್ಗೂ ಸಿಗಬೇಕು. ಜವಾನದ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ತಾಲೂಕು ಅಧ್ಯಕ್ಷನಾಗಿದ್ದೀನಿ. ನಮ್ಮ ಜವಾನದು ಏನು ಉದ್ದೇಶ ಇದೆ, ನಮ್ಗೆ ಏನು ಬೇಡಿಕೆಗಳಿದೆ, ರೈತರಿಗೆ ಏನು ಬೇಡಿಕೆಗಳಿದೆ, ಎಲ್ಲ ಒಟ್ಟಿಗೆ ಇದೆ ನಮ್ಮ ಬೇಡಿಕೆಗಳು. ಸೊ ಈ ಹೋರಾಟಕ್ಕೆ, ಬೆಳಗಾವಿ ಹೋರಾಟಕ್ಕೋಸ್ಕರವಾಗಿ ನಾವು ರೈತರು ಸೇರ್ತೀವಿ. ತಾಲೂಕಿಂದ ಏನು ಜವಾನ ಇದ್ದಾರ ಆ ಜವಾನಗಳನ್ನು ಸೇರ್ಕೊಂಡ್ಬಿಟ್ಟು ಒಟ್ಟಿಗೆ ಸೇರಿ ನಾವೊಂದು ಫಂಕ್ಷನ್ ಅಲ್ಲಿ ಹಾಜರಾಗ್ತೀವಿ. ಈ ಎಲ್ಲಾ ಮನವಿಯನ್ನು ಸಿದ್ದರಾಮಯ್ಯ ಅವರಿಗೆ ಮುಟ್ಟಿಸ್ತೀವಿ. ಅದರಿಂದ ಎಲ್ಲ ರೈತರಿಗೆ ಆಯ್ತು, ಜವಾನಿಗೆ ಆಯ್ತು, ಒಂದು ರೀತಿಯಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯಗಳು.